ನೀರಿನ ಟ್ಯಾಂಕ್ ಅನ್ನ ಕ್ಲೀನ್ ಮಾಡಿಸಿ ಇಲ್ಲಿ ವರ್ಷಗಳೇ ಕಳೆದು ಹೋಗಿದೆ. ಟ್ಯಾಂಕ್ ತಳದಲ್ಲಿದೆ ಕಸ ಕಡ್ಡಿ, ನೀರಂತೂ ಗಬ್ಬು ವಾಸನೆ ಹೊಡಿತಾ ಇದೆ. ಈಗಲೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನೀರಿನಲ್ಲಿ ವ್ಯತ್ಯಯ ಆದ್ರೂ ಕೂಡ ಆರೋಗ್ಯದ ಸಮಸ್ಯೆ ಉಂಟಾಗ್ತಾ ಇರೋದನ್ನು ನಾವು ನೋಡ್ತಾನೆ ಇದ್ದೀವಿ. ಇಲ್ಲಿ ವರ್ಷಾನುಗಟ್ಲೆಯಿಂದ ನೀರಿನ ಟ್ಯಾಂಕ್ ಅನ್ನೇ ಕ್ಲೀನ್ ಮಾಡಿಸಿಲ್ಲ. ಹಾಗಾದ್ರೆ ಅಧಿಕಾರಿಗಳು ಯಾವ ರೀತಿಯಾಗಿ ಇಲ್ಲಿ ಬೇಜವಾಬ್ದಾರಿಯಿಂದ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ವಿಷಕಾರಿ ನೀರನ್ನೇ ಕುಡಿತಾ ಇದ್ದಾರೆ ಇಲ್ಲಿನ ತಾಂಡಾದ ಜನ. ಇದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತಾಂಡಾದ ಜನರ ಗೋಳಿನ ಕತೆ. ಈ ಟ್ಯಾಂಕ್ ತಳದಲ್ಲಿದೆ ಕಸ ಇದೆ, ಕಡ್ಡಿ ಇದೆ, ಕಸ ಕಡ್ಡಿಗಳ ಜೊತೆಗೆ ತುಕ್ಕು ಹಿಡಿದಿದೆ. ಅಷ್ಟು ಮಾತ್ರ ಅಲ್ಲ, ಗಬ್ಬು ವಾಸನೆ ಬರ್ತಾ ಇದೆ ನೀರು. ಇದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತಾಂಡದ ಜನರ ಗೋಳಿನ ಕತೆ. ವರ್ಷಾನುಗಟ್ಲೆಯಿಂದ ಇಲ್ಲಿ ನೀರನ್ನ ಕ್ಲೀನೇ ಮಾಡಿಸಿಲ್ಲ. ಟ್ಯಾಂಕ್ ಅನ್ನು ಹೇಗಿದೆ ಅನ್ನೋದನ್ನ ಕೂಡ ಒಂದು ಸಲನೂ ಕಣ್ಣೆತ್ತಿ ನೋಡಿಲ್ಲ ಅಧಿಕಾರಿಗಳು. ಜನ ಅಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಒಂದು ಸಲ ಈ ಟ್ಯಾಂಕ್ ಅನ್ನ ಕ್ಲೀನ್ ಮಾಡಿಸ್ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ತಾಂಡದ ಜನರ ಪರಿಸ್ಥಿತಿ ಹೇಗಿದೆ, ಟ್ಯಾಂಕ್ ನ ಸ್ಥಿತಿ ಹೇಗಿದೆ ಅನ್ನೋ ವರದಿ ಇಲ್ಲಿದೆ. ಒಮ್ಮೆ ಈ ನೀರು ನೋಡಿ, ಕಂದು ಬಣ್ಣಕ್ಕೆ ತಿರುಗಿದ ಈ ನೀರು ನಿಜವಾಗಿಯೂ ಕುಡಿಯಲು ಯೋಗ್ಯವಾಗಿದೆಯಾ ಅನ್ನೋ ಅನುಮಾನ ಮೂಡಿಸುತ್ತೆ. ಈ ಟ್ಯಾಂಕರ್ ತಳದಲ್ಲಿನ ಕಸ ನೋಡಿ, ಮಕ್ಕಳು, ವೃದ್ಧರು, ಮಹಿಳೆಯರು ಪ್ರತಿದಿನ ಇದೇ ನೀರು ಕುಡಿಬೇಕು. ಇಂಥ ನೀರು ಸೀದಾ ಜನರ ದೇಹಕ್ಕೆ ಸೇರಿದ್ರೆ ಏನಾಗಬೇಡ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಶಿರಬಡಗಿ ತಾಂಡದ 75,000 ಲೀಟರ್ ಸಾಮರ್ಥ್ಯದ JLSR ಟ್ಯಾಂಕ್ ನೀರಿನ ಕಥೆ ಇದು. ವರ್ಷಗಳಿಂದ ಟ್ಯಾಂಕ್ ಕ್ಲೀನ್ ಮಾಡದ ಕಾರಣ ಒಳಗಡೆ ಕಸ ತುಂಬಿದೆ. ಟ್ಯಾಂಕ್ ತುಕ್ಕು ಹಿಡಿದು ದುರ್ವಾಸನೆ ಬರ್ತಾ ಇದೆ. ಇದೇ ಕಲುಷಿತ ನೀರು ಕುಡಿತಿದ್ದಾರೆ ಜನ. ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ ದೂರು ನೀಡಿದ್ದೀವಿ ಅವರಿಗೆ. ಆದರೆ ಅವರು ಇದುವರೆಗೂ ಯಾವುದೇ ರೀತಿ ಗಮನ ಹರಿಸಿಲ್ಲ ಸರ್ ಅದ್ರ ಬಗ್ಗೆ. ಆಮೇಲೆ ಇಲ್ಲಿ ಬಂದು ನೋಡಿದ ಮೇಲೆ ಆ ಹಕ್ಕಿಗಳು ಆಮೇಲೆ ಪ್ರಾಣಿ ಪಕ್ಷಿಗಳು ಸತ್ತು ಬಿದ್ದಿರೋದನ್ನು ನೋಡಿ ನಮಗೆ ಒಂಥರ ಆಘಾತಕಾರಿ ಆಯಿತು. ಏನಿದು ಘಟನೆ ಅಂತೇಳಿ. ನೀರು ಕುಡಿಯೋಕ್ಕೆ ಯೋಗ್ಯ ಅಲ್ಲ ಸರ್. ಯಾವುದೇ ಒಬ್ಬ ವ್ಯಕ್ತಿಗೆ ಕುಡಿಯೋಕ್ಕೆ ಯೋಗ್ಯವಾದ ನೀರಲ್ರಿ. ಆದರೆ ಇದನ್ನು ಆಮೇಲೆ ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿ ಅವ್ರು ಏನು ಮಾಡ್ತಾರೆ, ವಾಟರ್ ಕ್ವಾಲಿಟಿಗೆ ಅಂತೇಳಿ ತೊಗೊಂಡೋಗ್ತಾರೆ. ಟೆಸ್ಟಿಂಗ್ ನೀರು, ಆ ಕ್ವಾಲಿಟಿಗೆ ನೀರು ತೊಗೊಂಡೋಗೋದು ಬೋರ್ವೆಲಿಂದ ತೊಗೊಂಡೋಗ್ತಾರೆ, ಇಲ್ಲಿಂದ ತೊಗೊಂಡೋಗಂಗಿಲ್ಲ. ಇಲ್ಲಿಂದ ತೊಗೊಂಡೋದ್ರೆ ಅವ್ರಿಗೆ ಅದು ಸೇಫ್ ಫಾರ್ ಡ್ರಿಂಕಿಂಗ್ ಹೌದು ಅಲ್ಲೋ ಅಂತೇಳಿ ಗೊತ್ತಾಗುತ್ತೆ. ಆದರೆ ಅದನ್ನು ಅಲ್ಲಿಂದ ತೊಗೊಂಡೋಗಿ ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊತಾರೆ. ಆದರೆ ಇಲ್ಲಿಂದ ತೊಗೊಂಡೋದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನು ಕುಡಿಯೋಕ್ಕೆ ಯೋಗ್ಯವಾದ ನೀರು ಹೌದು ಅಲ್ಲೋ ಅಂತೇಳಿ. ಕಲುಷಿತ ನೀರು ಕುಡಿದ ಪರಿಣಾಮ ಗ್ರಾಮದಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿವೆ. ಮಕ್ಕಳಲ್ಲಿ ಜ್ವರ, ಹೊಟ್ಟೆ ನೋವು, ಚರ್ಮದ ಸಮಸ್ಯೆಗಳು ಹೆಚ್ಚಾಗಿವೆ. 2017ರಲ್ಲಿ ಸ್ಥಾಪಿಸಿದ್ದ RO ಪ್ಲಾಂಟ್ ಕೂಡ ಇದೀಗ ತುಕ್ಕು ಹಿಡಿದು ಮೂಲೆಗುಂಪಾಗಿದೆ. ಶುದ್ಧ ನೀರು ಮರೀಚಿಕೆಯಾಗಿದೆ. ಅವು ಕೊಪ್ಪಿ, ಅವು ಎಲ್ಲ ಗುಬ್ಬಿ ಎಲ್ಲ ಹಂಗೆ ಬಿದ್ದಾವ. ಹೊಲ್ಚಾಟ ಒಂದು ವರ್ಷಕ್ಕೊಮ್ಮೆ ತೊಳೆದ್ರೆ ಏನಾಕೈತಿ, ತಿಂಗಳು ತೊಳೆದ್ರೆ ಒಗಾತಿ ಆಕೈತಿ. ಮನುಷ್ಯರು ಒಂದು ಸ್ವಲ್ಪ ಸಮಾಧಾನ ನಿಧಾನ ಆಕೈತಿ. ಏನು ಮಾಡೋಕ್ಕಾಗಂಗಿಲ್ಲ. ಮತ್ತೆ ಏನು ಮಾಡಬೇಕು? ಕುಡಿಯ ಅದನ್ನು ನೋಡಿದ್ರೆ ಟಾಕಿ ನೋಡಿದ್ರೆ ಕುಡಿಯೋಕೆ ಅನ್ಸಂಗಿಲ್ಲ. ಅವು ನೋಡಿದಾಗ ಅವ್ನು ಸೋಸಿ ಕುಡಿದು ಅದು ಸೋಸಿ ಕುಡಿದ್ರು ಇನ್ನೂ ಬುರುಗ ಬರಕುಂತೈತಿ. ಅದ್ರ ಸಂಬಂಧ ಈಗ ಏನು ಮಾಡ್ತಾರೆ ಏನಿಲ್ಲ, ಎಲ್ಲ ಅಲ್ಲಿ ಪಂಚಾಯತಿದಾಗ ಎಲ್ಲ ಕೂಡಿಸಿ ಹೇಳ್ಯಾರಂತ. ಈಗ ನಾವು ಹೆಣ್ಮಕ್ಳು ಹೋಗಿ ತೆಕ್ಕಿ ಬೀಳ್ಬೇಕಲ್ಲೇ ನೀರಿನ ಸಲುವಾಗಿ ಹಂಗಾಗೈತಿ. ಶುದ್ಧ ನೀರು ಕೊಡಬೇಕಾದ ಅಧಿಕಾರಿಗಳೇ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಕೂಡಲೇ ಅಧಿಕಾರಿಗಳು, ಶಾಸಕರು ಗಮನ ಹರಿಸಬೇಕಿದೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಕನ್ನಡ, ಹಾವೇರಿ. ನೋಡಿ, ಒಂದಲ್ಲ ಎರಡಲ್ಲ 75,000 ಲೀಟರ್ ಸಾಮರ್ಥ್ಯದ ಈ ಒಂದು ವಾಟರ್ ಟ್ಯಾಂಕ್. ಆದರೆ ಇಲ್ಲಿ ಕ್ಲೀನ್ ಮಾಡದೆ ಇದನ್ನ ಜನರಿಗೆ ಅದನ್ನೇ ಕುಡೀರಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಆರೋಗ್ಯ ಪರಿಸ್ಥಿತಿ ಏನು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಅಧಿಕಾರಿಗಳು ಒಂದ್ಸಲ ಹೋಗಿ ಕುಡಿಬೇಕು, ಹೆಂಗಿದೆ ಆ ಒಂದು ನೀರಿನ ಪರಿಸ್ಥಿತಿ ಏನು ಅಂತ ಆವಾಗ ಗೊತ್ತಾಗುತ್ತೆ. ಆದ್ರೆ ಅಧಿಕಾರಿಗಳು ಅದರ ಕಡೆ ತಲೆನೇ ಕಡಿಸ್ಕೊಳ್ಳಲ್ಲ. ಯಾವುದೋ ಬೋರ್ವೆಲ್ ನೀರನ್ನ ತಗೊಂಡು ಹೋಗಿ ಅದನ್ನ ನೀರು ಚೆನ್ನಾಗಿದೆಯಾ, ಕುಡಿಯೋದಕ್ಕೆ ಯೋಗ್ಯ ಇದೆಯಾ ಇಲ್ವಾ ಅನ್ನುವಂತಹ ಟೆಸ್ಟ್ ಅನ್ನ ಮಾಡಿಸ್ತಾರಂತೆ. ಯಾವ ರೀತಿಯಾಗಿದ್ದಾರೆ ನೋಡಿ ನಮ್ಮ ಅಧಿಕಾರಿಗಳು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಎಷ್ಟು ವರ್ಷ ಆಯ್ತು ಟ್ಯಾಂಕ್ ಅನ್ನ ಕ್ಲೀನ್ ಮಾಡಿಸಿ? ಜನರು ಈಗ ನಾವು ಒಂದ್ ಸ್ವಲ್ಪ ನೀರು
ನೀರಿನ ಹೆಚ್ಚು ಕಡಿಮೆ ವ್ಯತ್ಯಾಸ ಆದ್ರೇನೆ ಆರೋಗ್ಯ ಕೆಡುತ್ತೆ. ಅಲ್ಲಿನ ಜನರ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಅಧಿಕಾರಿಗಳಿಗೆ ಹೋಗಿ ಒಂದ್ಸಲ ಕುಡಿಸ್ಬೇಕಾ ನೀರನ್ನ? ಖಂಡಿತವಾಗ್ಲೂ ಏನು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಶಿರಬಡಗಿ ತಾಂಡದಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ಜನರು ಇರ್ತಕ್ಕಂಥದ್ದು. ಆದ್ರೆ ಆ ಜನರಿಗೆ ಮನೆಗಳಿಗೆ ಪೂರೈಕೆ ಆಗುವಂತ ನೀರಿನ ಟ್ಯಾಂಕ್ ಮಾತ್ರ ಈವರೆಗೂ ಕೂಡ ಸ್ವಚ್ಛತೆಯನ್ನ ಮಾಡಿಲ್ಲ. ಹಾಗಾಗಿ ಅಲ್ಲಿ ಸಂಪೂರ್ಣವಾಗಿ ನಲ್ಲಿಗಳಿಗೆ ಕೂಡ ಕಲುಷಿತ ನೀರು ಮಾತ್ರ ಈಗ ಸದ್ಯಕ್ಕೆ ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿದಿನಲ್ಲೂ ಕೂಡ ಅಲ್ಲಿನ ಗ್ರಾಮಸ್ಥರು ಕೂಡ ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಯಾಕಂತ ಹೇಳಿದ್ರೆ ಕಲುಷಿತ ನೀರನ್ನ ಕುಡಿದಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಸಾಕಷ್ಟು ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಬೀರ್ತಾ ಇದೆ. ಒಂದು ದುರದೃಷ್ಟಕರ ಅಂತ ಹೇಳಿದ್ರೆ ಆ ಗ್ರಾಮಕ್ಕೆ ಬೋರ್ವೆಲ್ಗಳ ಮೂಲಕವಾಗಿ ಟ್ಯಾಂಕ್ಗೆ ನೀರನ್ನ ಸಪ್ಲೈ ಮಾಡ್ತಾರೆ. ಅಲ್ಲಿ 75,000 ಲೀಟರ್ ನೀರನ್ನ ಸ್ಟೋರೇಜ್ ಮಾಡ್ತಾರೆ. ಆ ಬಳಿಕವಾಗಿ ಮನೆ ನಲ್ಲಿಗಳಿಗೆ ನೀರು ಸಪ್ಲೈ ಆಗ್ತದೆ. ಇದು ಮಾತ್ರ ಯಾವುದೇ ಕಾರಣಕ್ಕೂ ಶುದ್ಧೀಕರಣ ಆಗುದಿಲ್ಲ. ಸಂಪೂರ್ಣವಾಗಿ ರಾ ವಾಟರ್ ಯಾವ ರೀತಿಯಾಗಿ ಮೋಟರ್ ನಿಂದ ಪಂಪ್ ಆಗ್ತದೆ ಅದೇ ಕೂಡ ಮನೆ ಬಾಗಿಲಿಗೆ ತಲುಪ್ತಾ ಇದೆ. ಒಂದು ಕನಿಷ್ಠ ಪಕ್ಷ ನೀರನ್ನ ಶುದ್ಧೀಕರಣ ಮಾಡಲಿಕ್ಕೆ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಮತ್ತು ಸುಮಾರು 3,000 ಇರ್ತಕ್ಕಂಥ ಗ್ರಾಮದಲ್ಲಿ ಕೂಡ ಈವರೆಗೂ ಕೂಡ ಒಂದೇ ಒಂದು RO ಪ್ಲಾಂಟ್ ಕೂಡ ಇಲ್ಲ. ಸುಮಾರು 2017ರಲ್ಲಿ ಕೂಡ ಒಂದು RO ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ತಾರೆ. ಆದ್ರೆ ಸ್ಥಾಪಿಸಿದ ಬಳಿಕವಾಗಿ ಅದನ್ನ ಉದ್ಘಾಟನೆ ಆಗಿರ್ಲಿ ಅಥವಾ ಅದಕ್ಕೆ ನೀರಿನ ಕನೆಕ್ಷನ್ ಕೊಡುವಂತ ಕೆಲಸವನ್ನ ಮಾಡುವುದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ RO ಪ್ಲಾಂಟ್ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿನಿತ್ಯವೂ ಕೂಡ ಅಲ್ಲಿನ ಗ್ರಾಮಸ್ಥರು ಕೂಡ ಕಲುಷಿತ ನೀರನ್ನ ಕುಡಿಯುವಂತ ಸ್ಥಿತಿ ಕೂಡ ಉಲ್ಬಣವಾಗಿರ್ತಕ್ಕಂಥದ್ದು. ಹೀಗಾಗಿ ಮಕ್ಕಳಿಗಾಗಿರ್ಬೋದು ಮತ್ತು ವೃದ್ಧರಿಗಾಗಿರ್ಬೋದು ಸಾಕಷ್ಟು ಸಮಸ್ಯೆಗಳು ಕೂಡ ಉಲ್ಬಣಗೊಳ್ತಾ ಇದೆ. ಒಂದ್ ರೀತಿಯಾಗಿ ಜ್ವರ ಆಗಿರ್ಬೋದು, ಕೆಮ್ಮು ನೆಗಡಿ ಆಗಿರ್ಬೋದು ಮತ್ತು ಚರ್ಮ ರೋಗದಂತ ಸಮಸ್ಯೆಗಳು ಕೂಡ ದಿನನಿತ್ಯ ಕಾಡ್ತಾ ಇದ್ದಾವೆ. ಹೀಗಾಗಿ ಗ್ರಾಮಸ್ಥರೆಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಮತ್ತು ಖಾಸಗಿ ಆಸ್ಪತ್ರೆಗಳ ಮೊರೆಯನ್ನ ಇಡ್ತಾ ಇದ್ರೆ. ಆದ್ರೆ ಈವರೆಗೂ ಕೂಡ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿಯನ್ನ ನೀಡಿ ಆ ಒಂದು ಟ್ಯಾಂಕ್ ಅನ್ನ ಪರಿಶೀಲನೆ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಟ್ಯಾಂಕ್ ಒಳಗಡೆಗೆ ಪಂಪ್ ಆಗುವಂತ ಮೋಟರ್ ಕೂಡ ಸಂಪೂರ್ಣವಾಗಿ ತುಕ್ಕುಡಿದಿರ್ತಕ್ಕಂಥದ್ದು. ಆ ಒಂದು ತುಕ್ಕುಡಿದಿರ್ತಕ್ಕಂಥ ಪಂಪ್ಗಳ ಮೂಲಕವಾಗಿ ನೀರು ಸಪ್ಲೈ ಆಗೋದ್ರಿಂದ ಇದನ್ನ ನೀರಿನ ಗುಣಮಟ್ಟ ಎಷ್ಟರ ಮಟ್ಟಿಗೆ ಸರಿ ಇದೆ ಎಂಬುವ ಪ್ರಶ್ನೆ ಕೂಡ ಸದ್ಯಕ್ಕೆ ಗ್ರಾಮಸ್ಥರಲ್ಲಿ ಮೂಡಿರ್ತಕ್ಕಂಥದ್ದು. ಹೀಗಾಗಿ ನಮಗೆ ಶುದ್ಧವಾದಂತ ನೀರನ್ನ ಕುಡಿ ಅಂತೇಳಿ ಕೂಡ ಅಲ್ಲಿನ ತಾಂಡಾ ಜನರು ಕೂಡ ಸಾಕಷ್ಟು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಈವರೆಗೂ ಕೂಡ ಯಾರು ಕೂಡ ಆ ಗ್ರಾಮದ ಹತ್ರ ತಿರುಗಿ ನೋಡಿಲ್ಲ. ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಕೂಡ ಈ ಬಗ್ಗೆ ಮನವರಿಕೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಅನ್ನ ಮಾಡಿಲ್ಲ ಅನ್ನುವಂಥದ್ದು ಕೂಡ ಗ್ರಾಮಸ್ಥರ ಅಳಲಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಟ್ಯಾಂಕ್ ಅನ್ನ ಶುದ್ಧೀಕರಣ ಮಾಡಬೇಕು ಮತ್ತು ಆ ಗ್ರಾಮದಲ್ಲಿ ಸ್ಥಗಿತಗೊಂಡಿರ್ತಕ್ಕಂಥ RO ಪ್ಲಾಂಟ್ ಅನ್ನ ಕೂಡ ಮರು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಕೂಡ ಗ್ರಾಮಸ್ಥರ ಒತ್ತಾಯವಾಗಿರ್ತಕ್ಕಂಥದ್ದು. ನವಿತಾ ಜೈ. ನಾಗರಾಜ್, ಈಗ ಅಲ್ಲಿ ಒಬ್ರು ಸ್ಥಳೀಯರು ಮಾತಾಡ್ತಿದ್ರಲ್ಲ, ಹೇಳ್ತಾ ಇದ್ರು ಅಂದ್ರೆ ಯೋಗ್ಯ ಇದೆಯಾ ಇಲ್ವಾ ನೀರು ಕುಡಿಯೋದಿಕ್ಕೆ ಅಂತ ಹೇಳಿದ್ರೆ ಬೋರ್ವೆಲ್ ನೀರು ತಗೊಂಡು ಹೋಗ್ತಾರೆ ಅಂತ ಹೇಳಿ, ಅಂದ್ರೆ ಗೊತ್ತಿದೆ ಅಧಿಕಾರಿಗಳಿಗೆ ಅಥವಾ ಅಲ್ಲಿನ ಗ್ರಾಮ ಪಂಚಾಯತ್ನವರಿಗೆ ಇದು ಸರಿಯಾಗಿಲ್ಲ, ಈ ನೀರನ್ನು ಬಳಕೆಗೆ ಮಾಡೋದಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ತಮ್ಮ ತಪ್ಪಿಸಿಕೊಳ್ಳೋದಕ್ಕೆ ಇಂತಹ ಪ್ರಯತ್ನಗಳನ್ನ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ನವಿತಾ ಜೈನ್. ಯಾಕಂತ ಹೇಳಿದ್ರೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ನೀರನ್ನ ಪೂರೈಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಗುಣಮಟ್ಟವನ್ನ ಪರಿಶೀಲನೆಯನ್ನ ಮಾಡ್ಬೇಕಾಗ್ತದೆ. ಆ ನೀರು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನುವಂಥದ್ದು ಕೂಡ ಪ್ರತಿ ತಿಂಗಳು ಕೂಡ ಒಂದು ರಿಪೋರ್ಟ್ ಅನ್ನ ಮಾಡ್ಬೇಕಾಗಿರ್ತದೆ. ಆದ್ರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾವ ರೀತಿಯಾದಂತಹ ಜಾಣ ನಡೆಯನ್ನ ಅನುಸರಿಸ್ತಾರೆ ಅಂತ ಹೇಳಿದ್ರೆ ಈ ಪಂಪ್ಗಳಿಂದ ಮೂಲಕವಾಗಿ ಅಂದ್ರೆ ಬೋರ್ವೆಲ್ ಗಳಿಂದ ಪೂರೈಕೆ ಆಗ್ತಕ್ಕಂಥ ನೀರನ್ನ ಬೋರ್ವೆಲ್ ಹತ್ರನೇ ಮಾತ್ರ ನೀರನ್ನ ಸಂಗ್ರಹಣೆ ಮಾಡ್ತಾರೆ. ಅಲ್ಲಿಂದ ಅದನ್ನ ನೇರವಾಗಿ ಲ್ಯಾಬ್ಗೆ ಕಳಿಸುವಂತದ್ದಾಗಿರ್ಲಿ ಮತ್ತು ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ನೀರನ್ನ ಟೆಸ್ಟ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅದು ಪಾಸಿಟಿವ್ ಅಂತ ಹೇಳಿ ಬರ್ತದೆ. ಆದ್ರೆ ಗ್ರಾಮಸ್ಥರ ಆಗ್ರಹ ಇರ್ತಕ್ಕಂಥದ್ದು, ನೀವು ಬೋರ್ವೆಲ್ ಗಳ ಮೂಲಕವಾಗಿ ನೀವು ಏನು JSLR ಟ್ಯಾಂಕ್ಗೆ ವಾಟರ್ ಟ್ಯಾಂಕ್ಗೆ ನೀರನ್ನ ಸಪ್ಲೈ ಮಾಡ್ತೀರಾ, ಅಲ್ಲಿಂದ ಮನೆಗಳಿಗೆ ನೀರು ಸಪ್ಲೈ ಆಗೋದ್ರಿಂದ ನೀವು ಟ್ರ್ಯಾಪ್ ಗಳಲ್ಲಿ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ಅದರ ಗುಣಮಟ್ಟವನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅದರ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತದೆ ಅನ್ನುವಂಥದ್ದು ಕೂಡ ಗ್ರಾಮಸ್ಥರ ಒತ್ತಾಯವಾಗಿದೆ. ನವಿತಾ ಜೈ. ಓಕೆ, ಈಗ ನಾಗರಾಜ್, ಈಗ ಇಷ್ಟೆಲ್ಲ ಎಷ್ಟು ವರ್ಷದಿಂದ ಇದೇ ರೀತಿಯಾದಂತ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ? ಏನು ವರ್ಷಕ್ಕೊಂದ್ಸಲ ಅಷ್ಟೇನ ಕ್ಲೀನ್ ಮಾಡೋದಿಲ್ಲಿ? ಖಂಡಿತವಾಗ್ಲು ಅಲ್ಲಿ ಗ್ರಾಮಸ್ಥರನ್ನ ಮಾತಾಡಿಸಂತ ಸಂದರ್ಭದಲ್ಲಿ ಅವರು ನಮ್ಗೆ ಈ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣವಾದ ಬಳಿಕ ಅದನ್ನ ನಾವು ಸ್ವಚ್ಛ ಮಾಡಿರ್ತಕ್ಕಂಥದ್ದು ಉದಾಹರಣೆಗಳೇ ಇಲ್ಲ. ಹಾಗಾಗಿ ಅಲ್ಲಿ ಗ್ರಾಮ ಪಂಚಾಯತ್ PDOಗಳಾಗಿರ್ಬೋದು ಅಲ್ಲಿ ಬಂದು ಆ ಕಾರ್ಮಿಕರನ್ನಿಟ್ಟು ಸ್ವಚ್ಛತೆಯನ್ನ ಮಾಡಿಲ್ಲ ಅನ್ನುವ ಮಾತುಗಳನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಟ್ಯಾಂಕ್ಗಳಲ್ಲಿ ಕೂಡ ನಾವು ಕೂಡ ಸ್ವತಃ ಇಳಿದಂತ ಸಂದರ್ಭದಲ್ಲಿ ಅದರಲ್ಲಿ ಮೊಣಕಾಲುಮಷ್ಟು ಒಂದು ಅಂದ್ರೆ ಮಣ್ಣು ಕೂಡ ತುಂಬಿರ್ತಕ್ಕಂಥದ್ದು. ಹೀಗಾಗಿ ಆ ಮಣ್ಣು ತುಂಬಿರೋದ್ರಿಂದ ನೀರು ಕೂಡ ಸಂಪೂರ್ಣವಾಗಿ ಕಂದು ಬಣ್ಣಕ್ಕೆ ತಿರುಗಿದೆ. ಇದೇ ನೀರು ಕೂಡ ಟ್ರ್ಯಾಪ್ ಗಳಿಗೆ ಸಪ್ಲೈ ಆಗ್ತಾ ಇದೆ. ಹೀಗಾಗಿ ಆ ಒಂದು ಟ್ಯಾಂಕ್ ನಿರ್ಮಾಣವಾದ ಬಳಿಕ ಅದನ್ನ ಸ್ವಚ್ಛತೆಯನ್ನೇ ಮಾಡಿಲ್ಲ. ನವಿತಾ ಜೈ. ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ. ಎಸ್, ನೋಡ್ತಾ ಇದ್ದೀರಲ್ಲ, ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ. ಈ ತಾಂಡಾದ ಜನ ಕೇಳ್ತಾನೆ ಇದ್ದಾರೆ ವರ್ಷಾನುಗಟ್ಲೆಯಿಂದ. ಕುಡಿಯುವ ನೀರಿಗೂ ಇಲ್ಲಿ ಗ್ಯಾರಂಟಿ ಇಲ್ವಾ ಅಂತ ಪ್ರಶ್ನೆ. ಈಗ 100 ಗ್ಯಾರಂಟಿಗಳನ್ನ ಕೊಡ್ತಾ ಇದೆಯಲ್ಲ ಸರ್ಕಾರ, ಇಲ್ಲಿ ಅಧಿಕಾರಿಗಳಿಗೆ ಹೇಳಬೇಕು, ಅಲ್ಲಿನ ಗ್ರಾಮ ಪಂಚಾಯತ್ ಅವರಿಗೆ ಹೇಳಬೇಕು, ನೋಡಿ ಏನ್ ಆಗ್ತಾ ಇದೆ. ತಾಂಡಾದ ಜನ ಪ್ರತಿನಿತ್ಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಲ್ಲಿನ ಆಸ್ಪತ್ರೆಗಳಿಗೆ ಹೋಗೋದೇ ಕೆಲಸ ಆಗ್ಬಿಟ್ಟಿದೆ ಇವರಿಗೆ.
ನೀರು ಆಗ್ತಾ ಇಲ್ಲ, ಇದು ಬರೀ ವಿಷ ಅನ್ನುವ ರೀತಿಯಾಗಿ ಆಗ್ತಾ ಇದೆ, ಕುಡಿಯೋದಿಕ್ಕಾಗಲ್ಲ, ಅಲ್ಲಿ ಸ್ಮೆಲ್ ಇದೆ, ಸ್ಮೆಲ್ ಹೋಗ್ಲಿ, ಅಟ್ಲೀಸ್ಟ್ ಅದು ಕುಡಿಯೋದಿಕ್ಕೆ ಯೋಗ್ಯ ಆಗಿದೆಯಾ, ಆ ರೀತಿಯಾದಂತಾದ್ರೂ ಪರಿಸ್ಥಿತಿ ಇದೆಯಾ ನೋಡಿ. ನೀವು ಅದರಲ್ಲಿ ಎಲ್ಲ ಕ್ರಿಮಿ ಕೀಟಗಳು, ಅದರಲ್ಲೂ ಕೂಡ ಹಕ್ಕಿಗಳ ಸತ್ತ ಮೇಲೆ ಅಲ್ಲಿಗೆ ಬೀಳುವಂಥದ್ದು ಎಲ್ಲವೂ ಕೂಡ ಅದು. ಅವ್ರು ಹೇಗೆ ಕುಡಿಬೇಕು ಸ್ವಾಮಿ? ನೀವು ಅಧಿಕಾರಿಗಳು ಒಂದ್ಸಲ ಹೋಗ್ಬೇಕು ಅಲ್ಲಿಗೆ, ಹೆಂಗಿದೆ, ನಾವು ನೀರು ಕುಡಿಬಹುದಾ ಅಂತೇಳಿ. ನಿಮ್ಗೆ ಮಾತ್ರ ಬೇರೆ ಬೇರೆ ಕಂಪನಿಗಳ ನೀರು ಬೇಕು, ಬಾಟಲ್ಗಳ ನೀರು ಬೇಕು, ಆದರೆ ಪಾಪ ಅಲ್ಲಿನ ಜನ ಮಾತ್ರ ಈ ನೀರನ್ನೇ ಕುಡಿಬೇಕು. ಗೊತ್ತಿದ್ರು ಯಾವ ರೀತಿಗೆ ನಾಟಕ ಆಡ್ತಾರೆ ಅಂತ ಹೇಳಿದ್ರೆ, ಬೋರ್ವೆಲ್ನಿಂದ ನೀರನ್ನು ತಗೊಂಡು ಹೋಗಿ ಲ್ಯಾಬ್ಗೆ ಟೆಸ್ಟ್ಗೆ ಅಂತ ಕೊಡ್ತಾರೆ, ಅದು ಯೋಗ್ಯ ಆಗಿದೆ ಅನ್ನುವ ರೀತಿಯಲ್ಲಿ ಅದನ್ನ ರಿಪೋರ್ಟ್ ಬರುವ ಹಾಗೆ ನೋಡ್ಕೊಳ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ. ನಮ್ಗೊಂದು ನ್ಯಾಯ, ಅವ್ರಿಗೊಂದು, ನಮ್ಗೇನು ಜನ ಅಲ್ವಾ, ಸತ್ರೆ ಸಾಯ್ಲಿ ಅಂತೇಳಿ, ಅವ್ರಿಗೇನು ಸಮಸ್ಯೆ ಆಗೋದಿಲ್ವಲ್ಲ, ಬೇರೆ ಯಾರೋ ಸಾಯೋದು, ಪಾಪ ಬಡವರ ಮಕ್ಕಳು ಸಾಯೋದು. ಅಲ್ಲಿ ತಾಂಡದ ಜನ ಅಷ್ಟು ವರ್ಷದಿಂದ ಕೇಳ್ತಾ ಇದ್ದಾರಂತೆ ಒಂದ್ಸಲ ಕ್ಲೀನ್ ಮಾಡಿಸಿ ಈ ಒಂದು ಟ್ಯಾಂಕ್ ಅನ್ನ ಅಂತ ಹೇಳಿ. ಇಲ್ಲಿವರೆಗೂ ಟ್ಯಾಂಕ್ ನೀರನ್ನ ಕ್ಲೀನ್ ಮಾಡಿಸಿದ ಉದಾಹರಣೆನೇ ಇಲ್ಲ. ಸೊ ಈಗಾಗಲೇ ನೋಡಿದ್ರಲ್ಲ ಆ ಒಂದು ತಾಂಡದ ಜನ ಯಾವ ರೀತಿಯಾಗಿ ಸಮಸ್ಯೆನ ಅನುಭವಿಸ್ತಿದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಇದರ ಕಡೆ ಗಮನವನ್ನು ಹರಿಸ್ತಾರಾ? RO ಏನು ಇದೆ ಅದನ್ನಾದ್ರೂ ಸರಿ ಮಾಡುವಂತಹ ಉದ್ಘಾಟನೆಯನ್ನ ಮಾಡಿಸಿ ಅದರ ಮೂಲಕ ನೀರನ್ನ ಕ್ಲೀನ್ ಮಾಡಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರಾ ಅನ್ನೋದನ್ನ ನಾವು ಕಾದು ನೋಡೋಣ. ಇದರ ಬಗ್ಗೆ ನಾವು ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ ಏನಾಗಿದೆ ಅನ್ನೋದು.